ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಇವತ್ತು ನೀವು ನೋಡ್ತಿರೋದು ಬಂದ್ಬಿಟ್ಟು ತುಂಬ ಲಾಂಗ್ ವಿಡಿಯೋ, ಬಟ್ ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದ್ಯಾಟ್. ಎಸ್, ನಾವು ಬಂದಿರೋದು ಮಾಲ್ ಆಫ್ ಏಷ್ಯಾಗೆ. ಏನು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಆಬ್ವಿಯಸ್ಲಿ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಎಸ್, ನಾವು ಮಾಲ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲ, ಬಟ್ ನಾವು ಬಂದಿದ್ದೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗಾಗಿರೋದ್ರಿಂದ ಡೈರೆಕ್ಟ್ ನಾವು ವಿಸಿಟ್ ಮಾಡಿದ್ದೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಎಸ್, ಸೊ ಎಂಟರ್ ಆಗ್ತಿದ್ದಂಗೆ ನಮಗೆ ಫಸ್ಟು ನೆಕ್ ಪೀಸಸ್ ಕಾಣಿಸುತ್ತೆ. ಬಟ್ ಫಸ್ಟ್ ನಾನು ಹೋಗಿದ್ದ ಕೆಲಸ ಬಂದ್ಬಿಟ್ಟು ನೋಸ್ ಪಿನ್ ಇಟ್ಸ್ಕೋಬೇಕು ಅಂತ, ಬಿಕಾಸ್ ಅದು ಡೈಮಂಡ್ ಆಗಿರೋದ್ರಿಂದ ನನಗೆ ಇಟ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ಸ್ಮಿತ್ ಹತ್ರ ಇಟ್ಸ್ಕೊಳಕ್ಕೆ ಹೋದೆ. ಅಪ್ಪ, ಕರೆಕ್ಟಾಗಿ ಒಂದು 1/4 ಗಂಟೆ ಇಟ್ಸ್ಕೊಂಡಿರ್ತೀನಿ, ಅಷ್ಟು ನೋವ್ತಾ ಇತ್ತು. ಫೈನಲಿ ಆಗಲಿಲ್ಲ. ಸುಮ್ಮನೆ ನಾನೇ ಹಾಗೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡೆ. ಹತ್ಕೊಂಡು ಟಿಶ್ಯೂ ಇಸ್ಕೊಂಡು ವಾಟರ್ ಕುಡ್ಕೊಂಡು, ಯಪ್ಪ ನಂಗೆ ಬೇಕಿತ್ತ ತೊಗೊಂಡಿದ್ದು ಅಂತ ಅನಿಸ್ತು. ಅಷ್ಟೊಂದೆಲ್ಲ ಫೀಲ್ ಆಗೋಯ್ತು ಬಿಡಿ. ಬಿಕಾಸ್ ನಮ್ಮ ನಾರ್ಮಲ್ ಗೋಲ್ಡ್ ಶಾಪಲ್ಲಿ ಇರುತ್ತಲ್ಲ ನೋಸ್ ಪಿನ್, ಆ ಥರ ಇರೋಲ್ಲ, ಸ್ವಲ್ಪ ದೊಡ್ಡದಾಗಿರುತ್ತೆ ಡೈಮಂಡು. ಇಟ್ಕೊಳ್ಳೋಕ್ಕೆ ಹೆವಿ ಕಷ್ಟ ಆಯಿತು. ಫೈನಲಾಗಿ ಸಾಹಸ ಎಲ್ಲ ಬಿಟ್ಮೇಲೆ ಹೆಂಗೋ ಹಂಗೆ ಇಟ್ಕೊಂಡಿದ್ದಾಯಿತು. ಅಂಗಡಿಯವ್ರಿಗೂ ಹೇಳಿದೆ, ಹಿಂಗೇನು ಗೊತ್ತಿರೋ ತಗೋತಾನೆ ಇರಲಿಲ್ಲ ಅಂತ. ಫೈನಲಿ ಚೆನ್ನಾಗಿ ಕಾಣ್ತು. ಸೊ ನೆಕ್ಸ್ಟ್ ನಾನು ನೋಡಿಸ್ತಾ ಇರೋದು ಬಂದ್ಬಿಟ್ಟು ಪೆಂಡೆಂಟ್ಸ್. ಸೊ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಣ್ತಿದೆಯಲ್ಲ, ಅದೆಲ್ಲ ಪೆಂಡೆಂಟ್ಸ್. ಬಟ್ ನಾನು ಹೋಗಿದ್ದಿದ್ದು ಅದು ತೊಗೊಳಕ್ಕಲ್ಲ, ಚೈನ್ಗೆ. ಸೊ ಮೇಲೆ ಇದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ 22 ಕ್ಯಾರೆಟ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು. ಎಲ್ಲ 5 ಗ್ರಾಮ್ಸ್ ಪ್ಲಸ್ಸಲ್ಲಿ ಇರೋದು ಅದೆಲ್ಲ. ಸೊ ಅದಕ್ಕೆ ಅದರಲ್ಲಿ ಏನೋ ತೊಗೊಂಡಿಲ್ಲ ನಾನು. ಬಟ್ ನಿಮಗೆ ತೋರಿಸೋಣ ಹೆಂಗೆ ಕಲೆಕ್ಷನ್ ಇದೆ ಅಂತ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ಅವರಿನ್ನ ಕಲೆಕ್ಷನ್ ತೋರಿಸ್ತಿದ್ರು, ಬಟ್ ಪ್ರೈಸ್ ಜಾಸ್ತಿ ಇದ್ರಿಂದ ನನ್ನ ಬಜೆಟಲ್ಲಿ ಹೋಗಿದ್ದೆ. ಸೊ ಅದಕ್ಕೆ ಅವರು ಪ್ರತಿಯೊಂದು ತೋರಿಸ್ತಾ ಇದ್ದಾರೆ, ಏನೋ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಇದು ಇಷ್ಟು ಗ್ರಾಮ್ ಇದೆ, ಅಷ್ಟು ಗ್ರಾಮ್ ಇದೆ ಅಂತ. ಬಟ್ ಈ ವಿಡಿಯೋ ಕ್ಯಾಪ್ಚರ್ ಮಾಡಿ 3 ತಿಂಗಳು ಮೇಲೆ ಆಗೋಗಿರೋದ್ರಿಂದ ನನಗೆ ಪ್ರೈಸಸ್ ನಿಜ ನೆನಪೇ ಇಲ್ಲ. ಬಟ್ ಕಲೆಕ್ಷನ್ ಆದರೂ ನೋಡ್ಸೋಣ ಅಂತ ಅಷ್ಟೇ ಈ ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಇವಾಗ ತೋರಿಸ್ತಿರೋ ಚೈನ್ ಎಲ್ಲ ರೋಸ್ ಗೋಲ್ಡಲ್ಲಿ. ರೋಸ್ ಗೋಲ್ಡಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇಲ್ಲಿ 13,000-15,000ಇಂದನೇ ಇದೆ. ಸೊ ನಾನು ಹಾಕ್ಕೊಂಡು ನೋಡ್ತಿರೋದು ಬಂದುಬಿಟ್ಟು 22 ಕ್ಯಾರೆಟ್ದೆ. ಅದು 17,000 ಏನೋ ಹೇಳಿದ್ರು. ಲೈಕ್ 3.5 ಗ್ರಾಮ್ಸ್ ಏನೋ ಇತ್ತು. 3 ಗ್ರಾಮ್ಸ್ ಆರ್ 3.5 ಎಕ್ಸಾಕ್ಟಾಗಿ ನೆನಪಿಲ್ಲ. 17 18 ಹೇಳಿದ್ರು. ಸಿಕ್ಕಾಪಟ್ಟೆ ಸಣ್ಣದಾಗಿತ್ತು. ಬಟ್ ಇದೆಲ್ಲ ಗಿಫ್ಟಿಂಗಿಗೆ ಚೆನ್ನಾಗಿರುತ್ತೆ. ಲೈಕ್ ಕಾಸ್ಟ್ಲಿ ಕೊಡೋಕ್ಕೆ ಇಷ್ಟಪಡ್ದಿರ ಗೋಲ್ಡ್ ಕೊಡಬೇಕು ಅಂದ್ಕೊಂಡ್ರೆ ಅದೆಲ್ಲ ಬೆಸ್ಟು. ಬಟ್ ನಾನು ಅಂದ್ಕೊಂಡು 22 ಕ್ಯಾರೆಟಲ್ಲಿ ತೊಗೋಬೇಕು ಅಂತಲೇ. ಬಟ್ ನನಗೆ ಬಜೆಟ್ ಮೀರಿ ಬಿಟ್ಟಿದ್ದಕ್ಕೆ ಬೇರೆದೇನೋ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಯಿತು. ಬಟ್ ನಾನು ರೋಸ್ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಗೋಲ್ಡಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡೆ. ಈ ಎರಡರಲ್ಲೇ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಯಿತು. ಒಂದು ಡಿಸೈನ್ ಚೆನ್ನಾಗಿರಲಿಲ್ಲ, ಬಟ್ ಬಜೆಟಲ್ಲಿ ಬರ್ತಾಯಿತ್ತು. ಬಟ್ ಇನ್ನೊಂದು ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು. ಇದು ಕಟ್ಟಾಗಿಬಿಡತ್ತೆ ಅಂತ ತೊಗೊಂಡಿಲ್ಲ. ಇನ್ನೊಂದು ತೋರಿಸಿದ್ದು ಚೆನ್ನಾಗಿತ್ತು, 3.5 ಹೇಳಿದ್ನಲ್ಲ. ಎಸ್, ಅಷ್ಟೇ ಗ್ರಾಮ್ಸಲ್ಲಿದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಣ್ಣ ಚೈನ್ ಇಷ್ಟಪಡ್ತಾರಲ್ಲ ಅವ್ರಿಗೆ. ಆ್ಯಂಡ್ ಇವಾಗ ನಾನು ತೋರಿಸೋದು ಬಂದ್ಬಿಟ್ಟು ಇದೆಲ್ಲ ಡೈಮಂಡ್ ಕಲೆಕ್ಷನ್. ಸೊ ಇಷ್ಟರಲ್ಲಿ ನಂಗೆ ಆ ಸೆಂಟರ್ವನ್ನು ತುಂಬ ಇಷ್ಟ ಆಗಿ ಅದು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ಹಾಕ್ಕೊಂಡು ವೀಡಿಯೋಸ್ ಕೂಡ ಮಾಡಿದ್ದೀನಿ. ಅದಕ್ಕೆ ಇಯರಿಂಗ್ಸ್ ಕೂಡ ಸೆಟ್ ಇತ್ತು, ಬಟ್ ಅದು ಸೇರಿಸಿದ್ರೆ 40+ ಆಗ್ತಿತ್ತು ಅಂತ ಅದು ತೊಗೊಂಡಿಲ್ಲ. ಜಸ್ಟ್ ಚೈನ್ ಒಂದು ತೊಗೊಂಡಿದ್ದು. ರೋಸ್ ಗೋಲ್ಡ್ ಪ್ಲಸ್ ಡೈಮಂಡ್ ಕನೆಕ್ಷನಲ್ಲಂತೂ ಸಿಕ್ಕಾಪಟ್ಟೆ ಡಿಸೈನ್ಸ್ ಇದೆ. ರೀಸನಬಲ್ ಆಗೂ ಇದೆ. ನಂಗೆ ಆ ಚೈನ್ 21 ಏನೋ ಬಿತ್ತು. ಇಯರಿಂಗ್ಸ್ ಬೇಕಾದ್ರೆ ಇನ್ನೊಂದು 20 ಬೇಕಿತ್ತೇನೋ.
ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಣ್ಣಗಿರೋದ್ರಿಂದ ಸಖತ್ತಾಗಿದೆ. ಸೊ ಅಷ್ಟೇ, ಅದು ಫೈನಲ್ ಮಾಡಿಬಿಟ್ಟು ನೆಕ್ಸ್ಟು ಇದೆಲ್ಲ ಬ್ಯಾಂಗಲ್ಸು. ಸೊ ಈ ಕಡೆ ಇರೋದೆಲ್ಲ ರೋಸ್ ಗೋಲ್ಡ್ ಪ್ಲಸ್ ಡೈಮಂಡ್ ಬ್ಯಾಂಗಲ್ಸ್, ಇದೆಲ್ಲ ಗೋಲ್ಡ್ ಬ್ಯಾಂಗಲ್ಸ್, ಇದೆಲ್ಲ ಸಿಂಗಲ್ ಕಡಾಸ್ ಬರುತ್ತಲ್ಲ ಅದು. ಸಕ್ಕತ್ತಾಗಿದೆ. ಗೋಲ್ಡ್ ಅಂಗಡಿಗೆ ಹೋದರೆ ತಗೊಳ್ಳೋದಕ್ಕಿಂತ ಬರೀ ನೋಡೋದು ಜಾಸ್ತಿ ಇರುತ್ತಲ್ಲ, ಹಾಗೆ. ನಂಗೆ ಅನಿಸುತ್ತೆ ಈ ಥರ ಡಿಸೈನ್ಸ್ ಎಲ್ಲ ಯಾರು ಹಾಕ್ಕೊತಾರೆ ಅಂತ, ದೊಡ್ಡದಾಗಿರೋದು ಡಿಸೈನು. ಸೊ ಅಷ್ಟೇ, ಬಿಕಾಸ್ ನಾವು ಹೋಗಿದ್ದೆ ಸ್ವಲ್ಪ ಕಲೆಕ್ಷನ್ ನೋಡೋಣ ಅಂತ. ಸೊ ಅಷ್ಟೇ, ನೋಡಿಬಿಟ್ಟು ಸುಮ್ಮನೆ ಆಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.